ಈಗ ಮೊಟ್ಟ ಮೊದಲನೇದಾಗಿ ಧರ್ಮಸ್ಥಳದ ರಹಸ್ಯ. ಧರ್ಮಸ್ಥಳದ ಆ ಒಂದು ಬೃಹದಾಕಾರದ ಕಾಡಿನಲ್ಲಿ, ಧರ್ಮಸ್ಥಳ ಮುಂಡಾಜೆ ಸುತ್ತಮುತ್ತ ಕಾಡಿನಲ್ಲಿ ಹೆಣಗಳು ಹುದುಗಿ ಹೋಗಿದ್ದಾವೆ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಇದೆ. ರಾಷ್ಟ್ರದಲ್ಲಿ ಸಾಕಷ್ಟು ಸುದ್ದಿಯಾಗಿರುವಂಥದ್ದು ಅಂದರೆ ಅದು ಧರ್ಮಸ್ಥಳದ ಸುತ್ತಮುತ್ತ ಸಾಕಷ್ಟು ಹೆಣಗಳಿದ್ದಾವೆ. ಇದಕ್ಕೆ ಸಾಕ್ಷಿಯೊಬ್ಬರು ಕೂಡ ಬಂದು ಕೊಟ್ಟಿದ್ದಾರೆ, ಅನಾಮಿಕನೊಬ್ಬ. 164 ಹೇಳಿಕೆ ಕೂಡ ಜಡ್ಜ್ ಮುಂದೆ ಕೊಟ್ಟಿದ್ದಾರೆ. ನನಗೆಲ್ಲವೂ ಕೂಡ ಗೊತ್ತಿದೆ, ನಾನು ಸಾಕ್ಷಿ ಹೇಳಿದ್ದೀನಿ, ಹೆಣ ಎಲ್ಲಿದೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ 106 ಶವ ಹೂತಿಟ್ಟ ಪ್ರಕರಣ ಈಗ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಕೇಸ್ ತನಿಖೆಗೆ ಧರ್ಮಸ್ಥಳಕ್ಕೆ ತನಿಖಾ ತಂಡ ಹೊರಟಿದೆ. ಧರ್ಮಸ್ಥಳಕ್ಕೆ ಹೊರಟ DIG MN ಅನುಚೇತ್ ಕೆಲವು ಹೊತ್ತಲ್ಲಿ ಧರ್ಮಸ್ಥಳಕ್ಕೆ ತನಿಖಾ ತಂಡ ಎಂಟ್ರಿಯನ್ನು ಕೊಡುತ್ತೆ. ನಿಗೂಢ ಸಾವಿನ ಪ್ರಕರಣವನ್ನು SIT ತಂಡ ಭೇದಿಸುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. SIT ಆಗಮನ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಯಾರೋ ಪ್ರಭಾವಿಗಳು ನನಗೆ ಸೂಚನೆ ಕೊಡ್ತಾ ಇದ್ರು, ಪ್ರಭಾವಿಗಳ ಸೂಚನೆ ಮೇರೆಗೆ ನಾನು ಶವವನ್ನು ಹೂತಿಡ್ತಾ ಇದ್ದೆ ಅಂತ ಅನಾಮಿಕನೊಬ್ಬ ಈಗ ಜಡ್ಜ್ ಮುಂದೆ 164 ಹೇಳಿಕೆಯನ್ನು ಕೊಟ್ಟಿದ್ದಾರೆ. MN ಅನುಚೇತ್ ತಂಡ ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಪ್ರಯಾಣವನ್ನು ಬೆಳೆಸಿದ ನಂತರ ವಾಟ್ ನೆಕ್ಸ್ಟ್? ಅಲ್ಲಿಯ ಸ್ಥಳೀಯ ಪೊಲೀಸರ ಸಹಕಾರವೂ ಕೂಡ ಬೇಕಾಗ್ತದೆ. ಸ್ಥಳೀಯ ಪೊಲೀಸರ ಸಹಕಾರದ ಜೊತೆಗೆ ಈ ಧರ್ಮಸ್ಥಳ ಆಡಳಿತ ಮಂಡಳಿ ಏನಿದೆಯಲ್ಲ, ದೇವಸ್ಥಾನದ ಒಂದು ಟ್ರಸ್ಟಿಗಳು, ಅವರಿಂದನೂ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ಇದು ಧರ್ಮಸ್ಥಳದ ಸುತ್ತಮುತ್ತ ಆಗಿರುವಂಥ ಘಟನೆ ಆಗಿರೋದ್ರಿಂದ ಧರ್ಮಸ್ಥಳದ ಒಂದು ಆಡಳಿತ ಮಂಡಳಿ ಕೂಡ ಸ್ವಾಗತ ಮಾಡಿದೆ SIT ರಚನೆ ಮಾಡಿದ್ದು. ಸತ್ಯಾಸತ್ಯತೆ ರಾಜ್ಯದ ಜನತೆ ಮುಂದೆ, ರಾಷ್ಟ್ರದ ಜನತೆ ಮುಂದೆ ಗೊತ್ತಾಗಬೇಕು ಅಂತ ಧರ್ಮಸ್ಥಳ ಆಡಳಿತ ಮಂಡಳಿ, ಧರ್ಮಸ್ಥಳ ಆ ಒಂದು ಆಡಳಿತ ಸಮಿತಿ ಏನಿದೆಯಲ್ಲ, ಆ ಸಮಿತಿಯು ಕೂಡ ಈಗ ಇದನ್ನು ಅಪ್ರಿಷಿಯೇಟ್ ಮಾಡಿದೆ, SIT ತಂಡವನ್ನು ರಚನೆ ಮಾಡಿರುವಂಥದ್ದು. ಜೊತೆಗೆ ಸ್ಥಳೀಯ ಪೊಲೀಸ್ನವರಿಂದನೂ ಕೂಡ ಸಾಕಷ್ಟು ಸಹಕಾರವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಉಂಟು SIT ತಂಡ. ಯಾಕಂದರೆ ಇವತ್ತು ಸ್ಥಳೀಯ ಪೊಲೀಸ್ನವರಿಗೂ ಒಂದಿಷ್ಟು ಇನ್ಫಾರ್ಮೇಷನ್ನು ಗೊತ್ತಿರ್ತದೆ. ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲೆ ಏನಾದರೂ ಆಗಿದೆಯಾ? ಯಾಕಂದರೆ ಸಾಕಷ್ಟು ಈ ಮಹಿಳೆಯರು ಮತ್ತು ಯುವತಿಯರೀಗ ಮಿಸ್ಸಿಂಗ್ ಆಗಿದ್ದಾರಲ್ಲ, ಮಹಿಳೆಯರು ಯುವತಿಯರು ಮಿಸ್ಸಿಂಗ್ ಆಗಿರೋ ಪ್ರಕರಣ ಏನಾದರೂ ದಾಖಲಾಗಿದೆಯಾ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ? ಈ ನಿಟ್ಟಿನಲ್ಲೂ ಕೂಡ ಈ ಕೇಸನ್ನು ಒಂದು ಸಲ ಈಗ ತಿರುವು ಹಾಕುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಅಲ್ಲೇನಾದರೂ ಮಿಸ್ಸಿಂಗ್ ಕೇಸ್ ಆಗಿದ್ದರೆ ಆ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಕರೆಯುವಂತಹ ಸಾಧ್ಯತೆ ಕೂಡ ಇರ್ತದೆ. ಅದ್ರ ಜೊತೆಗೆ ಈ ದೊಡ್ಡ ಕಾಡಲ್ಲಿ, ಧರ್ಮಸ್ಥಳ ಮತ್ತು ಮುಂಡಾಜೆ ಆ ಒಂದು ದೊಡ್ಡ ಕಾಡಲ್ಲೇ ಎಲ್ಲೆಲ್ಲಿ ಹೆಣ ಹುದುಗಿಟ್ಟಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಕಂಡುಹಿಡಿಯುವಂಥ ಸಾಧ್ಯತೆ ಇದೆ. ಇನ್ನು ಗುಪ್ತಚರ ಇಲಾಖೆಯಿಂದಲೂ ರಹಸ್ಯ ಕಾರ್ಯಾಚರಣೆ. ತನಿಖಾ ತಂಡ ಎಂಟ್ರಿಗೂ ಮುನ್ನವೇ, ಅಂದರೆ SIT ತನಿಖಾ ತಂಡ ಎಂಟ್ರಿಗೂ ಮುನ್ನವೇ ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಗುಪ್ತಚರ ಇಲಾಖೆ. ಧರ್ಮಸ್ಥಳದಲ್ಲಿ ಗುಪ್ತಚರ ಇಲಾಖೆ ಕಾರ್ಯಾಚರಣೆ ಮಾಡ್ತಾ ಇದೆ. ಶವಗಳ ರಹಸ್ಯವನ್ನು ಕೆದಕಲಿಕ್ಕೆ ಈಗ ಗುಪ್ತಚರ ಇಲಾಖೆ ಮುಂದಾಗಿದೆ. SIT ಎಂಟ್ರಿಗೂ ಮುನ್ನ ಸರ್ಕಾರಕ್ಕೆ ಕ್ಷಣದ ಮಾಹಿತಿ ಈಗ ಗುಪ್ತಚರ ಇಲಾಖೆಯಿಂದ ಈಗ ಸಿಗ್ತಾ ಇದೆ. SIT ಎಂಟ್ರಿಗೂ ಮುನ್ನವೇ ಸರ್ಕಾರಕ್ಕೆ ಈಗ ಗುಪ್ತಚರ ಇಲಾಖೆಯವರು ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. SIT ತನಿಖೆ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಈಗ ಸಂಗ್ರಹ ಮಾಡ್ತಾ ಇದ್ದಾರೆ. SIT ತನಿಖೆ ಫಲಿತಾಂಶ ಏನೇ ಬಂದರೂ ಎಫೆಕ್ಟ್ ಆಗೋದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಮುನ್ನೆಚ್ಚರಿಕೆ ಕೂಡ ತೆಗೆದುಕೊಳ್ಳಲಾಗಿದೆ. ಕೇಸ್ನ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕೆ ಈಗ ಪ್ರಯತ್ನಗಳಾಗ್ತಾ ಇದ್ದಾವೆ. ಧರ್ಮಸ್ಥಳದ ಜನರ ನಡುವೆ ಇದ್ದು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಲಿಕ್ಕೆ ಈಗ MN ಅನುಚೇತ್ ತಂಡ, SIT ತಂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ತನಿಖೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಪ್ರಿಕಾಕ್ಷನನ್ನು ನಾವು ತೆಗೆದುಕೊಳ್ಬೇಕು. ಪ್ರಿಕಾಕ್ಷನ್ ಮೀನ್ಸ್ ಅಲ್ಲಿ ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮಾಹಿತಿಗಳು, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಏನಾದರೂ ಕೇಸ್ ದಾಖಲಾಗಿದ್ದಾವ? ಯಾಕಂದರೆ ಧರ್ಮಸ್ಥಳಕ್ಕೆ ಸಮೀಪದಲ್ಲಿರುವಂಥದ್ದೇ ಬೆಳ್ತಂಗಡಿ. ಹಾಗಾಗಿ ಇಲ್ಲೆಲ್ಲ ಕೇಸ್ ಏನಾದರೂ ದಾಖಲಾಗಿದೆಯಾ, ಮಿಸ್ಸಿಂಗ್ ಕೇಸ್ ಏನಾದರೂ ದಾಖಲಾಗಿದೆಯಾ, ಮತ್ತು ಎಷ್ಟು ಜನ ಇದ್ದಾರೆ? ಈಗ ನಾವು 106 ಶವಗಳಂತ ಹೇಳ್ತೀವಿ, ಪರ್ಟಿಕ್ಯುಲರಾಗಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? ಒಂದು ಅನಾಮಿಕನೊಬ್ಬ ಜಡ್ಜ್ ಮುಂದೆ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ಪರ್ಟಿಕ್ಯುಲರಾಗಿ ಇಷ್ಟೇ ಜನ ಸಾವನ್ನಪ್ಪಿದ್ದಾರಾ, ಇದ್ರ ಬಗ್ಗೆ ಡಾಟಾ ಬೇಕಾಗ್ತದೆ. ಅದ್ರ ಜೊತೆಗೆ ಸಾಕಷ್ಟು ಜನ ಇವಾಗ ಮಿಸ್ಸಿಂಗ್ ಕೇಸ್ ಅಡಿ ಶವನಾದರೂ ನಮಗೆ ಕೊಡಿ, ಆ ಶವಕ್ಕೊಂದು ಮೋಕ್ಷನಾದರೂ ನಾವು ಕೊಡ್ತೀವಿ ಅಂತ ಸಾಕಷ್ಟು ಜನ ಇವಾಗ ಒಂಥರ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಎಷ್ಟು ಜನ ಇವಾಗ ಸಾವನ್ನಪ್ಪಿದ್ದಾರೆ? ಆ ಸಾವನ್ನಪ್ಪಿರುವಂತಹ ಮೃತದೇಹಗಳು ಯಾವ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು? ಇದೊಂಥರ ಬಿಗ್ ಚಾಲೆಂಜ್ ಇದೆ. ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ. ಇದು ಹಿಂಗೆ ಬಂದು ಮಾಹಿತಿ ಕೊಡೋಕ್ಕೆ ಆಗಲ್ಲ. ಇದು ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ.
ಹಾಗಾಗಿ ಧರ್ಮಸ್ಥಳದಲ್ಲಿ ಗುಪ್ತಚರ ಇಲಾಖೆ ಒಂದು ಕಡೆ ಕಾರ್ಯಾಚರಣೆ ಮಾಡ್ತಾ ಇದೆ. SIT ತಂಡದವರು ಕೂಡ ಈಗ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಧರ್ಮಸ್ಥಳದ ಪೊಲೀಸ್ನವರ ಸಹಕಾರವೂ ಕೂಡ ಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳದ ಗ್ರಾಮಸ್ಥರ ಸಹಕಾರ ದೊಡ್ಡ ಮಟ್ಟದಲ್ಲಿ ಬೇಕಾಗ್ತದೆ. ಯಾವುದೇ ರೀತಿಯಾದಂತಹ ಒಂದಿಷ್ಟು ಗಲಾಟೆಗಳು, ಘರ್ಷಣೆಗಳು ಅಥವಾ ಇನ್ನೇನೋ ಬೇರೆ ರೀತಿಯಾದಂತಹ ಆ್ಯಕ್ಟಿವಿಟೀಸ್ಗಳು ನಡೀದೇ ಇರೋ ಹಾಗೆ ಅಲ್ಲಿಯ ಸ್ಥಳೀಯ ಪೊಲೀಸ್ನವರು ಕೂಡ ಈಗ ನೋಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಬ್ಬರು ಪ್ರಭಾವಿಗಳು, ದೊಡ್ಡ ವ್ಯಕ್ತಿಗಳು ನನಗೆ ಮಾಹಿತಿ ಕೊಡ್ತಾರೆ. ಅವರ ಮಾಹಿತಿ ಮೇರೆಗೆ, ಅವರ ಸೂಚನೆ ಮೇರೆಗೆ, ಅವರ ಆಜ್ಞೆಯ ಮೇರೆಗೆ ನಾನು ಹೋಗಿ ಶವಗಳನ್ನು ಹೂತಿಡ್ತೀನಿ. ನನಗಿವಾಗ ಜೀವ ಭಯ ಇದೆ. ಜೀವ ಭಯ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಇದನ್ನು ಸತ್ಯಾಸತ್ಯತೆ ಎಲ್ಲರ ಎದುರುಗಡೆ ಹೇಳಲೇಬೇಕು. ಈ ರೀತಿಯಾದಂತಹ ಒಂದು ಅಂಶವನ್ನು ಒಬ್ಬ ಅನಾಮಿಕನೊಬ್ಬ ಜಡ್ಜ್ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯದ ಜನ ಎರಡೆರಡು ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣವನ್ನು. ಅಂದರೆ ಒಂದು ಪ್ರಭಾವಿಗಳ ಒಂದು ಕೃಪಾ ಕಟಾಕ್ಷದಿಂದ ಈ ರೀತಿಯಾದಂತಹ ಹೆಣಗಳು ಅಲ್ಲಿ ಹೂತು ಹೋಗಿದ್ದಾವೆ. ಅಂದರೆ ನಾನು ಏನು ಮಾಡಿದರೂ ಸರಿ, ನಾನು ಏನು ಮಾಡಿದರೂ ಕೂಡ ಸತ್ಯ ನನ್ನ ಕಡೆನೇ ಇರ್ತದೆ ಅಥವಾ ಇದ್ರದ್ದು ಕಾನೂನು ನನ್ನ ಪರವಾಗಿ ಇರ್ತದೆ ಅನ್ನುವಂತಹ ಒಂದು ಹುಂಬದಲ್ಲಿ ಈ ಒಂದು ಕೆಲಸವನ್ನು ಮಾಡಿರಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅದರ ಜೊತೆಗೆ ಧರ್ಮಸ್ಥಳ ಅನ್ನುವಂತಹ ಒಂದು ಹಿಂದೂಗಳ ಒಂದು ಪವಿತ್ರ ಸ್ಥಳಕ್ಕೆ ಒಂದು ಚ್ಯುತಿ ಬರುವ ನಿಟ್ಟಿನಲ್ಲಿ ಈ ರೀತಿ ಏನಾದರೂ ಮಾಡಿರ್ಬೋದಾ? ಒಟ್ಟಿನಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಈಗಾಗಲೇ ಹುದುಗಿ ಹೋಗಿರುವ ನೂರಾರು ಶವಗಳ ತನಿಖೆಯನ್ನು SIT ತಂಡದ ಜೊತೆಗೆ ಗುಪ್ತಚರ ಇಲಾಖೆ ಕೂಡ ಈಗ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ. ಬಸವರಾಜ್, SIT ತಂಡ ರಚನೆ ಮಾಡಿರೋದು, SIT ತಂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂತಹ ಮಾಹಿತಿ ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ. ಆದರೆ ಗುಪ್ತಚರ ಇಲಾಖೆ ಗುಪ್ತವಾಗಿನೇ ಈಗ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಮುಂದಾಗ್ತಾ ಇದೆಯಲ್ಲ. ಎರಡೆರಡು ತನಿಖಾ ಸಂಸ್ಥೆಯವರು ಈಗ ಈ ಒಂದು ಕೇಸನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಇದು ಹೇಗೆ ಸಾಧ್ಯ ಆಯಿತು? ಯಾಕೆ ಇಷ್ಟೊಂದು SIT ತಂಡದವ್ರ ಹತ್ರ ಮಾತ್ರ ಸಾಧ್ಯ ಆಗಲ್ಲ ಅಂತ ಗುಪ್ತಚರ ಇಲಾಖೆ ಎಂಟ್ರಿ ಕೊಟ್ಟಿದೆಯಾ ಹೇಗೆ ಅಂತ ಬಸವರಾಜ್? ಸಚಿನ್, SIT ತಂಡದ ಇಬ್ಬರು ಆಫೀಸರ್ಸ್ ಅಂದ್ರೆ IPS ಆಫೀಸರ್ ಇವತ್ತು ಮಧ್ಯಾಹ್ನ ಧರ್ಮಸ್ಥಳಕ್ಕೆ ಹೊರಟಿರುವಂತದ್ದು. ಧರ್ಮಸ್ಥಳದ ಹೋಗಿ ಪ್ರಾಥಮಿಕವಾಗಿ ಅವರ ತಂಡವನ್ನ ಸೇರ್ಕೊಂಡು ತದನಂತರವಾಗಿ ಅಲ್ಲಿನ SP ಆಗಿರುವಂತ ಅರುಣ್ ಅವರನ್ನ ಭೇಟಿಯಾಗಿ ತದನಂತರವಾಗಿ ಪ್ರಕರಣ ಸಂಬಂಧಪಟ್ಟಂತ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದ್ರ ನಡುವೆ ಈ ಧರ್ಮಸ್ಥಳದ ಸುತ್ತಮುತ್ತಲು ಮತ್ತು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಏನಿದೆ, ಇವೆರಡೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುಪ್ತಚರ ಇಲಾಖೆಯ ಸಿಬ್ಬಂದಿಗಳು ಓಡಾಟವನ್ನು ನಡೆಸಿದ್ದಾರೆ. ಯಾಕಂದ್ರೆ ಆ ಕಡೆ ಭಾಗ ಮತ್ತು ಕರಾವಳಿ ಭಾಗ ಅನ್ನೋದ್ರೆ ಆ ಕಡೆ ಸಾಕಷ್ಟು ರೀತಿಯಾದಂತ ಸೆನ್ಸಿಟಿವಿಟಿ ಏರಿಯಾ, ಧರ್ಮಸ್ಥಳ ಆಗಿರ್ಬೋದು, ಬೆಳ್ತಂಗಡಿ ಆಗಿರ್ಬೋದು, ಈ ಭಾಗಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರವಾಗಿ, ಧರ್ಮಗಳ ನಡುವೆ ವಿಚಾರಕ್ಕೋಸ್ಕರವಾಗಿ ಅವಾಗವಾಗ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿರುತ್ತೆ. ಹಾಗಾಗಿ ಆತರ ಮುಂದೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಗುಪ್ತಚರ ಇಲಾಖೆ ಮಹತ್ತರ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡಿದೆ. ಈಗಾಗಲೇ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಅವರೇ ಸ್ವತಃ ಮಫ್ತಿಯಲ್ಲಿ ಹೋಗಿ ಅಲ್ಲಿ ವಾಸವಿದ್ದು ಅಲ್ಲಿನ ಸ್ಥಿತಿಗತಿಗಳು, ಅಲ್ಲಿನ ಜನರು ಏನ್ ಮಾತಾಡ್ತಾ ಇದ್ದಾರೆ, ಅಲ್ಲಿನ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಸರ್ಕಾರಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದೊಂದು ದಿವಸ ಈ ಪ್ರಕರಣ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ, ಈ ಪ್ರಕರಣ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟುವಂತದ್ದು ಅಥವಾ ಅಹಿತಕರ ಘಟನೆಗಳು ನಡೆಯುವಂತದ್ದು, ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಗುಪ್ತಚರ ಇಲಾಖೆಯು ಕೂಡ ಮಹತ್ವವಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು. ಕಳೆದ 2-3 ದಿನಗಳಿಂದ ಕೂಡ ಅಲ್ಲಿ ಆಕ್ಟಿವ್ ಆಗಿ ಗುಪ್ತಚರ ಇಲಾಖೆಯ ಸಿಬ್ಬಂದಿಗಳು ಓಡಾಟವನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದರ ನಡುವೆ SIT ಅಧಿಕಾರಿಗಳು ಇವತ್ತು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಿರುವಂತದ್ದು. ಬಹುತೇಕ ನಾಳೆಯಿಂದನೇ ಅವರು ಯಾವ ಆಂಗಲ್ ಅಲ್ಲಿ ತನಿಖೆ ಮಾಡಬೇಕು, ಅವರ ಬ್ಲೂ ಪ್ರಿಂಟ್ ಏನ್ ರೆಡಿ ಆಗಿದೆ, ಆ ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಅವರು ತನಿಖೆಯನ್ನ ಶುರು ಹಚ್ಕೊಳ್ಳಲಿದ್ದಾರೆ. ಸಚಿನ್, ಬಸವರಾಜ್, ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದಂದ್ರೆ, ಈಗ SIT ತಂಡದ ಮುಖ್ಯಸ್ಥರಾಗಿ ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೌಮ್ಯಲತಾ ಈಗ ಹೊರಗುಳಿತಾರೆ ಅನ್ನುವಂಥದ್ದಿತ್ತು. ಎಷ್ಟು ಜನ ಈಗ ಆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ SIT ತಂಡದವರು ಅಂತ ಬಸವರಾಜ್? ಸಚಿನ್, ಸದ್ಯಕ್ಕೆ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ, ನಮ್ಮ ಇನ್ಫಾರ್ಮೇಶನ್ ಪ್ರಕಾರವಾಗಿ ಇಬ್ಬರು IPS ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಓರ್ವ ಅನುಚೇತವರು ಮತ್ತೊಬ್ರು
ಏನು ಜಿತೇಂದ್ರ ಕುಮಾರ್ ಅನ್ನುವಂತ IPS ಅಧಿಕಾರಿಗಳಿದಾರಲ್ಲ, ಇವರಿಬ್ರು ಕೂಡ ತನಿಖಾ ತಂಡದಲ್ಲಿರುವಂತವರು. ಇವರಿಬ್ರು ಬೆಂಗಳೂರಿನ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಎನ್ನುವಂತ ಮಾಹಿತಿ ನಮಗೆ ಸಿಕ್ಕಿದೆ. ಪ್ರಮುಖವಾಗಿ ಸೌಮ್ಯಲತಾ ಅವರು SIT ಇಂದ ಹಿಂದೇಟ್ ಹಾಕಿದ್ದಾರೆ, SIT ಇಂದ ಆಚೆ ಬಂದಿದ್ದಾರೆ ಅನ್ನೋದಕ್ಕೆ ಪ್ರಮುಖವಾಗಿ ಅಧಿಕೃತವಾಗಿ ಎಲ್ಲಿಯೂ ಕೂಡ ಘೋಷಣೆಯನ್ನ ಮಾಡಿಲ್ಲ. ಆದ್ರೆ ಈ ಹಿಂದೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದಾಗೆ ಅನ್ಅಫಿಷಿಯಲ್ ಆಗಿ ಅವರು ಹಿಂದೆ ಸೇರ್ತೀನಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆ ಉಪ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು. ಆದ್ರೆ ಇಲ್ಲಿಯವರೆಗಾದ್ರೂ ಕೂಡ ಅದರ ಬಗ್ಗೆ ಅಧಿಕೃತ ಮಾಹಿತಿ ಆಗಿರ್ಬೋದು, ಅವರು ಹಿಂದೆ ಸರಿದಿದ್ದಾರೆ ಅನ್ನೋ ಮಾಹಿತಿ ಆಗಿರ್ಬೋದು, ಜೊತೆಗೆ ಅವರ ಸ್ಥಾನಕ್ಕೆ ಮತ್ತೊಬ್ಬ ಅಧಿಕಾರಿಯನ್ನ ನಿಯೋಜನೆ ಮಾಡಿ ಭರ್ತಿ ಮಾಡುವಂತ ಕೆಲಸವನ್ನ ಆಗಿರ್ಬೋದು, ಇಲ್ಲಿಯವರೆಗಾದ್ರೂ ಕೂಡ DGIGP ಹಾಗೂ IGP ಅವರು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವ ಹಾಗೆ ಇಬ್ಬರು IPS ಅಧಿಕಾರಿಗಳು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ಬಹುತೇಕ ನಾಳೆ ಬೆಳಗ್ಗೆಯಿಂದನೇ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಮತ್ತು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ದಾಖಲಾತಿಗಳ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಸಚಿನ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.